అందరికి నమస్కారం అండి. వెల్కమ్ టు శివ A to Z ఛానల్. రైతు గెలవాలి, రైతు నిలబడాలనే సంకల్పంతో గత సంవత్సరం నుంచి కూడా ఈ యొక్క సంకల్పాన్ని చేపట్టాం. అందులో భాగాన్ని ఈ రోజున ఈ యొక్క బళ్ళారి జిల్లాలో ఉన్నటువంటి బెనకల్ గ్రామంలో ఈ యొక్క చిన్నకారుల రైతులు చిన్నకారు రైతు అన్న రాదు, చిన్నగా ఉన్నా కూడా ఇక పెద్ద ఎత్తులో చేపట్టినటువంటి గ్రామ రైతుల సంక్షేమంలో ఈ యొక్క చేపట్టినటువంటి గ్రామ స్థాయి గిరిక పోటీలు అయితే పెద్ద ఎత్తున చేపట్టారు. బహుమతులు ముఖ్యం కాదు, మనకు పందెం ముఖ్యమని, ఆ పద్ధతులు ముఖ్యమని నీట్ గా చాలా చక్రంగా చేపట్టారు. గత 4-5 సంవత్సరాల కని ఎరుగని రీతిలో ఈ రోజున ఈ యొక్క గ్రామంలో మనము చూడబోతున్నాం. కేవలం ఆర్థికంగా కాక రైతులకు సహాయం చేయడము, ఈ యొక్క మీరు కనిపించేటువంటి బహుమతులు కూడా, కప్పులు కూడా వరల్డ్ కప్పులు చూసి మా బహుమతులు ఇవ్వడం కానీ, రైతులకు కూడా ఇక్కడ ఉన్నటువంటి గ్రామ పెద్దలైతే 2 మాటలు మాట్లాడుకుందాం. ఎన్ని సంవత్సరాల నుంచి చేపడుతున్నారు రైతు సంబరాలంటే వారి యొక్క గ్రామ రైతుల గురించి ఇక్కడ ఉన్నటువంటి అన్నగారిని అయితే 2 మాటలు ಮಾತಾಡಿದ್దాం. ರೈತ ವರ್ಗದಿಂದ ಎಲ್ಲರೂ ಊರಿನ ಮುಖಂಡರಿಂದ ವತಿಯಿಂದ ಪ್ರತಿ ವರ್ಷ 3 ವರ್ಷದಿಂದ ಇದೇ ಹನುಮನ ಜಯಂತಿ ಹಬ್ಬದ ಪ್ರಯುಕ್ತ ಎತ್ತಿನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದೇ ರೀತಿ ಎಲ್ಲರೂ ರೈತರು ಇಲ್ಲಿಗೆ ಬಂದು ತಾವುಗಳು ನಮ್ಮ ಎತ್ತಿನ ಜೋಡಿ ಇದೆ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಬಂದು ಭಾಗವಹಿಸಿ ಸುಮಾರು 16 ಎತ್ತುಗಳು ಜೋಡಿಗಳು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ಮುಂದಿನ ವರ್ಷ ಕೂಡ ಇದೇ ರೀತಿಯಾಗಿ ಪ್ರತಿ ವರ್ಷ ಹನುಮನ ಜಯಂತಿ ಪ್ರಯುಕ್ತ ಸ್ಪರ್ಧೆ ಇರುತ್ತದೆ. ಇನ್ನು ಊರಿನ ಹೆಚ್ಚಿನ ರೈತ ಬಾಂಧವರು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಊರಿನ ಮುಖಂಡರಿಂದ ಎಲ್ಲರಿಂದ ಅವರಿಗೆ ವಿಜೇತರಾದವರಿಗೆ 1ನೇ ಸ್ಥಾನ, 2ಯ ಸ್ಥಾನ, 3ಯ ಸ್ಥಾನ ಎಂದು ಮಾಡಲಾಗಿತ್ತು. ಅದೇ ರೀತಿಯಾಗಿ ಅವರಿಗೆ ಈ ಸ್ಪರ್ಧೆಯಲ್ಲಿ 1ನೇ ವಿಜೇತರಾಗಿ ಹೊನ್ನೂರು ಲಿಂಗಪ್ಪ ಮಾಮನವರು ಸ್ಪರ್ಧೆಗೆ ಪ್ರಥಮ ವಿಜೇತವನ್ನು ಪಡೆದಿರುತ್ತಾರೆ. 2ಯ ಸ್ಥಾನಕ್ಕೆ ಕಂಬೈನವರ ಸಣ್ಣ ಗಂಗಪ್ಪನವರು ಕೂಡ 2ನೇ ಸ್ಥಾನದಲ್ಲಿ ಜಯ ಗಳಿಸಿರುತ್ತಾರೆ. ಅವರಿಗೂ ಕೂಡ ಬಹುಮಾನವನ್ನು ವಿತರಿಸಲಾಗಿದೆ. ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿ ಅಗಸರ ಗಾದಿಲಿಂಗ ಅವರು ಗ್ರಾಮ ಪಂಚಾಯತ್ ಮೆಂಬರು, ಅವರು ಕೂಡ ಒಳ್ಳೆ ಸಹಕಾರದಿಂದ ಸಂಘಕ್ಕೆ ರೈತ ಬಾಂಧವರಲ್ಲಿ ವಿನಂತಿ ಮಾಡುತ್ತೇವೆ. ಅವರಿಗೂ ಕೂಡ 3ನೇ ಸ್ಥಾನವಾಗಿ ಬಹುಮಾನವನ್ನು ನೀಡಲಾಗುತ್ತೆ. ಹನುಮನ ಜಯಂತಿ ಪ್ರಯುಕ್ತ ಬೆಳಗಕ್ಕೆ ಸಹಕಾರ ಮಾಡಿದಂತ ಬೊಬ್ಬರವಾನ, ಶಿವಲಿಂಗ, ನಾಗೇಂದ್ರ, ಬಸವ ಇವರೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಈಗ ಭಾಗವಹಿಸಿ ಪ್ರಥಮ ವಿಜೇತವನ್ನ ಪಡೆದಿರುವಂತ ಹೊನ್ನೂರು ಲಿಂಗಪ್ಪ ಮಾವನವರಿಗೆ ಪ್ರಥಮ ಬಹುಮಾನವನ್ನು ಮತ್ತು 5,000 ಮೊತ್ತವನ್ನು ನೀಡಲಾಗಿರುತ್ತದೆ. ಕಂಬೈನವರು ಸಣ್ಣ ಗಂಗಪ್ಪನವರು ವೇದಿಕೆ ಮೇಲೆ ಬರಬೇಕು, ಈ ಬಹುಮಾನವನ್ನು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಕೊಡುತ್ತೇವೆ.
ಮತ್ತು ಈ 3,000 ರೂಪಾಯಿ ಮೊತ್ತವನ್ನು ಕೂಡ ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಈ ಹೆಚ್ಚಿನ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಅಂದ್ರೆ 3ನೇ ಸ್ಥಾನವನ್ನ ವಿಜೇತವನ್ನ ಪಡೆದಂತಹ ಅಕ್ಷರ್ ಗಾರ್ಲಿಂಗ್ ಅವರು 2,000 ರೂಪಾಯಿ ಮೊತ್ತ ಈ ಬಹುಮಾನವನ್ನು ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಯಾಂಕರ್ ಶಿವ ಅವರಿಗೆ ನಮ್ಮ ಸುಧಾಕರ್ ಅಣ್ಣನವರು 1,000 ರೂಪಾಯಿಯನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಅದೇ ರೀತಿಯಾಗಿ ಈ ಹೆಚ್ಚಿನ ಸ್ಪರ್ಧೆಗೆ ಸಹಕಾರ ಮಾಡಿದಂತ ಅಕ್ಷರ್ ಗಾರ್ಲಿಂಗ್ ಅವರು ಈ ಯಾಂಕರ್ ಶಿವ ಅವರಿಗೆ 500 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ಈ ಸ್ಪರ್ಧೆಗೆ ಯಾಂಕರ್ ಶಿವ ಅವರಿಗೆ ಪೊನ್ನೂರು ಲಿಂಗಪ್ಪ ಮಾವನವರು ಕೂಡ 1,000 ರೂಪಾಯಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ಕಂಬೈನವರು ಸಣ್ಣಗಂಗಪ್ಪ ಅವರು ಕೂಡ 500 ರೂಪಾಯಿ ಕೊಟ್ಟಿರುತ್ತಾರೆ. ಇವರೆಲ್ಲರಿಗೆ ಸಹಕಾರ ಮಾಡಿದ್ದಕ್ಕೆ ನಮ್ಮೂರ ಎಲ್ಲರಿಗೆ ರೈತರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಅವ್ರು ಫೈನ್ ಕತ್ತಂಡ್ರ ಅಂತ ಇಟ್ಲ ಅಟ್ಲೊಣ್ಣ आरे तो सुन बोल